ಯಾವುದೋ ಈ ಅಂದ ಯಾವುದೋ ಮೇದಿನಿ ಕೆಳಮನೆಯವರು ತೊಳಿ ನಮ್ಮ ತಾಯಿಗೆ ಒಂದು ಹೃದಯದಿಂದ ಕೊಡ್ತಾ ಇರೋದು ಫ್ರೀಡಮ್ ಟಿವಿಯಿಂದ. ಯಾವ ಕಡೆಯಿಂದ ಅಮ್ಮ ತರ ಅಂತ ಕಾಣಿಸ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು. ಸರ್ದು ನಾನು ಕೂಡ ಮೊದ್ಲಿಂದನೂ ತುಂಬಾ ದೊಡ್ಡ ಫ್ಯಾನ್. ಈ ಕ್ಯಾರೆಕ್ಟರ್ ಅಂತಂದಾಗ ವೆಯ್ಟ್ ಇರೋ ಕ್ಯಾರೆಕ್ಟರ್ ಅಲ್ಲ, ಅದು ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಯ್ತು. UI ಅಂದ್ರೆ ಏನು? ಯುವಕರ ಇಂಟೆಲಿಜೆನ್ಸ್ ಅಂತ. ಈ ಸಿನಿಮಾಗೆ ನೀವೇ ತಾಯಿ ಅಂತ ನಿಮ್ಮನ್ನೇ ಫಿಕ್ಸ್ ಮಾಡಿದ್ದು ಕಾರಣ ಏನು? ಕಾರಣ ಸರ್ನೇ ಕೇಳಬೇಕು. ಇದೇನು ಮೇದಿನಿ ಕೆಳಮನೆ ಅಂತಿದೆಯಲ್ಲ, ಕೆಳಮನೆ ಅಂತಂದ್ರೆ ನಮ್ಮ ಫ್ಯಾಮಿಲಿ ಹೆಸರು. 2024 ಆಗಿರೋದು ಏನಾದ್ರು ಒಂದು ಘಟನೆ? ಯಾವುದು ಬ್ಯಾಡ್ ಅಂತೇನು ಅನ್ಸಿಲ್ಲ. ದೇಶ ಸುತ್ತಬೇಕು ಅಂತಿದೆ ತುಂಬಾ. ಹೀರೋಯಿನ್ ಆಗಿದ್ರೆ ಏನೋ ಕ್ಯಾರೆಕ್ಟರ್ ಬಂದ್ರೆ ಏನ್ ಮಾಡ್ತೀರಾ? ಮಾಡ್ತೀನಿ ಸರ್. ಯಾಕೆ? ಯಾರು ನಿಮ್ಗೆ ಯಾರು ಇಷ್ಟ? ಇವ್ರು ಅನಂತ್ ನಾಗ್ ಇಷ್ಟ ಆಗ್ತಿತ್ತು. ಈಗ ಹೀರೋ ಅಂತ ಯಶ್ ಅವ್ರು ಇಷ್ಟ ಆಗ್ತಾರೆ. 2025 ಇದನ್ನ ಬಿಟ್ಟು ಬೇರೆ ತರ ಏನೋ ಹೊಸತನ ಏನಾದ್ರು? ರಿಯಲಿ ಹ್ಯಾಪಿ ಪರ್ಸನ್ ವಿತ್ ಮೈ ಲೈಫ್. ಫ್ರೀಡಮ್ ಟಿವಿ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಡ್ ಸುನಿಲ್. ಫ್ರೀಡಮ್ ಟಿವಿಗೆ ಸ್ವಾಗತ, ಸುಸ್ವಾಗತ. ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಯಾಕಂತೀರಾ ರೇ? ತಾಯಿ ರೀ, UI ತಾಯಿ ಬಂದಿದ್ದಾರೆ. ಯಾರಂತೀರಾ? ಮೇದಿನಿ ಕೆಳಮನೆಯವರು ತೊಳಿ ನಮ್ಮ ತಾಯಿಗೆ ಒಂದು ಹೃದಯದಿಂದ ಕೊಡ್ತಾ ಇರೋದು ಫ್ರೀಡಮ್ ಟಿವಿಯಿಂದ. ತಗೊಳ್ಳಿ. ಯಾಕಂದ್ರೆ ನೀವೆಲ್ಲರೂ ಹೃದಯ ಗೆದ್ದು ಬಿಟ್ಟಿದ್ದೀರಾ ಆಲ್ರೆಡಿ UI ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್, ನಿಮ್ಗೆ ಒಂದು ಪ್ರಶ್ನೆ. ನೀವು ಈಗ ಫಸ್ಟ್ ಸಿನಿಮಾನ ಅಥವಾ ಹೇಗೆ ನಿಮ್ದು ಈ ಸಿನಿಮಾಗೆ ಎಂಟ್ರಿ? ಹೌದು. ಇಲ್ಲ ಮಾಡಿದ್ದೆ. ನಾನ್ ಮಾಡಿರೋ ಎಲ್ಲಾ ಸಿನಿಮಾನು ಸುಮಾರು 4 ತಿಂಗಳಲ್ಲಿ ರಿಲೀಸ್ ಆಗಿತ್ತು. ರಿಲೀಸ್ ಆಗಿದೆ. ಯಾವ ಸಿನಿಮಾ ಮಾಡಿದಿರಿ? ಪೆಪ್ಪೆ ಅಂತ ಒಂದು ಪೆಪ್ಪೆ, ವಿನಯ್ ರಾಜ್ಕುಮಾರ್ ಅದ್ರಲ್ಲಿ ಮಗ. ಓಕೆ ಓಕೆ, ಹೇಳಿ. ಅದ್ರ ಹಿಂದೆ BTS ಅಂತ, ಅದಾದ್ಮೇಲೆ BTS ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು. ಸೊ ಏನೇನ್ ಕ್ಯಾರೆಕ್ಟರ್ ಮಾಡಿದಿರ ಅದ್ರಲ್ಲಿ? ಏನ್ ಪಾತ್ರಗಳು ಮಾಡಿದಿರ ಆ ಸಿನಿಮಾಗಳೆಲ್ಲ? ಪೆಪ್ಪೆಲಿ ಸ್ವಲ್ಪ ನೆಗೆಟಿವ್ ಶೇಡ್ ಅಲ್ಲಿ ಇದೆ. ನೋಡಿದ್ರೆ ಹೆದರ್ಕೋಬೇಕು ಹಂಗಿದೆ. ಬಟ್ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಅದು. ಅಂದ್ರೆ ಆಸ್ ಅ ವಿಮೆನ್ ಕ್ಯಾರೆಕ್ಟರ್ ಅಂತ ಪವರ್ಫುಲ್ ಆಗಿರೋ ಕ್ಯಾರೆಕ್ಟರ್ ಅದು. BTS ಅಲ್ಲಿ ಅದು ಆಂಥಾಲಜಿ ಸಿನಿಮಾ, ಅದು ಕೂಡ ತುಂಬಾ ಬೇರೆ ತರದ ಕ್ಯಾರೆಕ್ಟರ್. ಅಂಡ್ ಅದ್ರ ಹಿಂದೆ ಅನುರಾಗ್ ಕಶ್ಯಪ್ ಅವರ ಸಿನಿಮಾ ದೊಬಾರ ಅಂತ ಹಿಂದಿ ಅದ್ರಲ್ಲಿ ಮಾಡಿದ್ದೆ. ಅದು ನೆಟ್ಫ್ಲಿಕ್ಸ್ ಅಲ್ಲಿ ಇದೆ. ಥಿಯೇಟರ್ ರಿಲೀಸ್ ಆಗಿತ್ತು. ಎರಡು ಸುಮಾರು ಮಾಡಿ ಒಂದು 5-6ನೇ ಸಿನಿಮಾ. ಓಕೆ, ಈ ಸಿನಿಮಾ ಸ್ಪೆಷಲ್ UI. ನೀವು ತಾಯಿ ಹೌದು ಅಲ್ವಾ? ಕರೆಕ್ಟ್ ಅಲ್ವಾ? ಹೌದು. ಏನಂದ್ರೆ ಆ ಪಾತ್ರ ಮಾಡಕ್ ನಿಮ್ಗೆ ಎಷ್ಟು ಕಷ್ಟ ಆಯ್ತು. ಅದು ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವ್ರಿಗೆ ತಾಯಿ ಆಗಿದ್ದೀರಾ ನೀವು. ಮ್ಯಾರಿಡಾ ನೀವು? ಇಲ್ಲ. ಇಲ್ವಾ? ಯಾರಾದ್ರೂ ಅಕ್ಕನ ಮಕ್ಕಳು ಯಾರಾದ್ರೂ ಇದಾರ? ಚಿಕ್ಕಮ್ಮ ಅಂತ ಕರೆಯೋರು ಇದಾರ? ಓಕೆ, ಇದಾರೆ. ಸೊಸೆ 2 ಟ್ವಿನ್ಸ್ ಇದಾರೆ. ಟ್ವಿನ್ಸ್ ಇದಾರ? ಓ, ಇವ್ರಿಗೆ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು ಟ್ವಿನ್ಸ್ ಇದಾರೆ ಇಬ್ರು. ಸೊ ಓಕೆ, ಅತ್ತೆ ಅಂತ ಕರೀತಾರೆ. ಅತ್ತೆ ಕರೀತಾರೆ. ಅಮ್ಮ ಅಂತ ಕರೆಯೋರು ಯಾರು ಇರ್ಲಿಲ್ಲ. ಉಪಿ ಸರ್ ಅವ್ರು ನಿಮ್ಮನ್ನ ಅಮ್ಮ ಅಂತ ಕರೆದ್ಬಿಟ್ರು ಅಲ್ವಾ? ಹೆಂಗ್ ಗ್ರೇಟ್ ನೋಡಿ. ಓಕೆ, ಅಮ್ಮ ಅಂತ ಕರೆದ್ರು. ನೀವು ಯಾವ ಕಡೆಯಿಂದ ಅಮ್ಮ ತರ ಅಂತ ಕಾಣಿಸ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಬಟ್ ಆ ಗೆಟಪ್, ಆ ಒಂದು ನಾನು ಸಿನಿಮಾ ನೋಡಿದೆ, ಒಂದು ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು. ಅದು ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರ ಸಿನಿಮಾ ಅಂದ್ರೆ ಅದು ಗ್ರೇಟ್, ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಅವ್ರ ಥಿಂಕಿಂಗ್, ಅವ್ರು ಏನ್ ಯೋಚನೆ ಮಾಡ್ತಾರಲ್ಲ, ಅದು ಯಾರು ಯೋಚನೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ನಾವು ಚಿಕ್ಕ ವಯಸ್ಸದ್ದು ಉಪೇಂದ್ರ ಸರ್ ಅವ್ರಿಗೆ ಫ್ಯಾನ್ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಹಿಂಗಾಗಿ ನಿಮ್ಗೆ ಈ ಆಫರ್ ಬಂದಾಗ ನಿಮ್ಗೆ ಏನ್ ಅನಿಸ್ತು? ನನಗ್ ತುಂಬಾ ಖುಷಿ ಆಯ್ತು. ಉಪ್ಪಿ ಸರ್ದು ನಾನು ಕೂಡ ಮೊದ್ಲಿಂದನೂ ತುಂಬಾ ದೊಡ್ಡ ಫ್ಯಾನ್. ಸೊ ಉಪ್ಪಿ ಸರ್ ಜೊತೆ ಕೆಲಸ ಮಾಡೋದು ಅಂತಂದ್ರೆ, ನಾನು ಈ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಯಾವ್ದಾದ್ರು ಸಣ್ಣದ್ ಬೇರೆ ಇನ್ನು ಅವ್ರು ಇಲ್ಲಿ ಇರ್ತಾರೆ, ನಾನು ಇಲ್ಲಿ ಹಿಂದ್ಗಡೆ ನಿಂತ್ಕೊಂಡಿರುವಂತ ಫೋಕಸ್ ಅಲ್ಲಿ ಇಲ್ಲದೆ ಇರುವಂತದ್ದು ಏನಾದ್ರು ಇದ್ದಿದ್ರು ನಾನು ಮಾಡ್ಬಿಡ್ತಿದ್ದೆ. ಯಾಕಂದ್ರೆ ಉಪ್ಪಿ ಸರ್ ಅವ್ರನ್ನ ಅಲ್ಲಿ ಇಟ್ಕೊಂಡು ನೋಡಿದ್ದೆ ಯಾವಾಗ್ಲೂ. ಸೊ ಈ ಕ್ಯಾರೆಕ್ಟರ್ ಅಂತಂದಾಗ ಅದು ಹೆವಿ ಅಂದ್ರೆ ವೆಯ್ಟ್ ಇರೋ ಕ್ಯಾರೆಕ್ಟರ್ ಅಲ್ಲ, ಅದು ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಯ್ತು. ಎಷ್ಟು ಕಷ್ಟ ಆಯ್ತು ನಿಮ್ಗೆ ಈ ಪಾತ್ರ ಮಾಡಕ್ಕೆ? ಕಷ್ಟ ಆಯ್ತಾ? ಸುಲಭ ಆಯ್ತಾ? ಕಷ್ಟ ಇಲ್ಲ, ಮೊದ್ಲಿಗೆ ಸ್ವಲ್ಪ ಕಷ್ಟ ಆಯ್ತು. ಯಾಕಂದ್ರೆ ಸುಮ್ನೆ ಕೂತಿರ್ಬೇಕಿತ್ತಲ್ಲ. ಅಂಡ್ ಅವ್ರ ಸರ್ನ ನಾವು ನೋಡಿರ್ತೀವಿ ಮಾತಾಡೋದು, ಹೇಗೆ ಮಾತಾಡ್ತಾರೆ ಇದ್ರಲ್ಲಿ, ಸಿನಿಮಾದಲ್ಲೆಲ್ಲ ನೋಡಿರ್ತೀವಿ ಆಕ್ಟ್ ಮಾಡೋದೆಲ್ಲ. ಸೊ ನನ್ ಪಕ್ಕ ನಿಂತ್ಕೊಂಡ್ ಮಾಡ್ತಿದ್ದಾರೆ. ನನ್ಗೆ ಒಂದು ಚೂರು ಆ ಕಡೆ ಅಲ್ಗಾಡಂಗಿಲ್ಲ, ಅದಕ್ಕೆ ರಿಯಾಕ್ಟ್ ಮಾಡೋಂಗಿಲ್ಲ. ಅದು ಬಹಳ ಕಷ್ಟ ಆಗಿತ್ತು ನನಗೆ, ಮತ್ತೆ ಬೇರೆ ಎಲ್ಲಾದ್ರಕ್ಕಿಂತ ಜಾಸ್ತಿ. ಸೊ ನನ್ಗೆ ನಗು ಬರ್ತಿದೆ, ನಾಚಿಕೆ ಆಗ್ತಿದೆ, ಅಥವಾ ಏನೊಂದು ರಿಯಾಕ್ಟ್ ಮಾಡೋಣ ಅಂತ ಅನಿಸ್ತಿದೆ. ಏನು ಮಾಡ್ದೆ ಕೂತಿರ್ಬೇಕಿತ್ತಲ್ಲ, ಅದು ಚಾಲೆಂಜಿಂಗ್ ಅಂತ ಅನಿಸ್ತು. ಅದಿಷ್ಟು ಬಿಟ್ರೆ ತುಂಬಾ ಕಷ್ಟ ಅಂತ ಮತ್ತಿನ್ ಯಾವ್ದ್ರಲ್ಲೂ ಆಗಿಲ್ಲ, ಉಪ್ಪಿ ಸರ್ ಜೊತೆ ಅನ್ನೋದೊಂದು ಬಿಟ್ರೆ. ಈಗ ಅಣ್ಣನ ಮಕ್ಳಿಗೆ ನೀವು ಅತ್ತೆ ಆದ್ರಿ, ಆದ್ರೆ UI ಅಲ್ಲಿ ಪ್ಯಾನ್ ಇಂಡಿಯಾಗೆ ತಾಯಿ ಆಗ್ಬಿಟ್ರಿ ನೀವು ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಓಕೆ, UI ಅಂದ್ರೆ ಏನು?
ಏನಿದೆ ಅದರ ಯುವ ಅರ್ಥ ಏನು? ಅಂದ್ರೆ ನಾನು ಇಷ್ಟ ದಿನ ಹಂಗೆ ಯೋಚನೆ ಮಾಡ್ತಾ ಇದ್ದೆ. ನಿನ್ನೆ ನನಗೆ ಹೆವಿ ಜ್ವರ ಇತ್ತು. ಜ್ವರದಲ್ಲಿ ಒಂಥರ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನೇನೋ ತಲೆಯಲ್ಲಿ ಓಡ್ತಾ ಇರತ್ತಲ್ಲ. ಸೊ ಅವಾಗ ಯೋಚನೆ ಮಾಡಿದಾಗ ಯುವಕರ ಇಂಟೆಲಿಜೆನ್ಸ್ ಅಂತ ಹೊಸದೊಂದು ಮಾಡಿಟ್ಕೊಂಡಿದ್ದೀನಿ ನಾನು. ಯುವಕರ ಇಂಟೆಲಿಜೆನ್ಸ್ ಅಂತ. ಯಾಕಂದ್ರೆ ಉಪ್ಪಿಸರ್ ಯಾವಾಗ್ಲೂ ಯುವಕರು ಅಂತ ಹೇಳ್ತಾನೆ ಇರ್ತಾರಲ್ಲ. ಸೊ ಅದಕ್ಕೆ ನಾನು ಯುವ ಅಂದ್ರೆ ಯು ಇಂದ ಯುವಕನ್ ಮಾಡ್ಬಿಡ್ಬೋದಲ್ಲ ಅದನ್ನ ಅಂತ ಅನ್ಕೋತಾ ಇದ್ದೆ. ಸೊ ಅವರು ಯಾವಾಗ್ಲೂ ಆ ಏಜ್ ಇನ್ ಒಂದ್ ಕೆಟಗರಿ ಆಫ್ ಏಜಿನ ಜನಗಳಿಗೆ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಯುವಕರು ಮುಂದ್ ಬರ್ಬೇಕು, ಯುವಕರಿಂದ ಆಗ್ಬೇಕು ಅಂತೆಲ್ಲ. ಸೊ ಅದು ಸಿನಿಮಾದಲ್ಲೂ ಸ್ವಲ್ಪ ನಾ ಇದಕ್ಕೆ ಯುವಗೆ ಇನ್ನೊಂದು ಹೇಳ್ತೀನಿ. ನಾನು ಇನ್ನೊಂದು ಹೆಸರು ಬರುತ್ತೆ ನಿಮ್ಗೆ, ಏನ್ ಗೊತ್ತಾ? ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯಾ ಅಂತ. ಅಂದ್ರೆ ಇಂಡಿಯಾಗ ಆಲ್ರೆಡಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡ್ತು, ಈ ಸಿನಿಮಾ ಯಾವ ತರ ಇದೆ, ಸೂಪರ್ ಆಗಿದೆ ಅಂತ ಗೊತ್ತಾಗ್ಬಿಡ್ತು ಅಲ್ವಾ? ಓಕೆ, ಸೊ ನೀವು ಓದಿದ್ದೆಲ್ಲಿ, ಏನ್ ಮಾಡಿದ್ರಿ, ನೀವು ಯಾವ ಊರು, ಏನು? ನನ್ನೂರು ಶಿವಮೊಗ್ಗದ ಹತ್ರ ಸಾಗರದಲ್ಲಿ ಹೆಗ್ಗೋಡು ಅಂತ. ಹೆಗ್ಗೋಡು. ಸೊ ಓದಿದ್ದೆಲ್ಲ ಅಲ್ಲೇನೆ. ಬಟ್ ಆಮೇಲೆ NSDA ಮಾಡಿದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಆಕ್ಟಿಂಗ್ ಓದಿದ್ದು ಡೆಲ್ಲಿಲಿ. ಅದಾದ್ಮೇಲೆ ವಾಪಸ್ ಬಂದೆ. ಒಟ್ಟು ನಿಮ್ಗೆ ಬೆಂಗಳೂರಿಗೂ ಆಮೇಲೆ ಶಿವಮೊಗ್ಗಗೂ ಸ್ವಲ್ಪ ಕನ್ನಡದಲ್ಲಿ ಇದಿದೆ ಅಲ್ವಾ? ಕರೆಕ್ಟ್ ಅಲ್ವಾ? ಹೌದು. ಯಾವ ತರ ಹೆಂಗ್ ಮಾತಾಡ್ತೀರಾ? ಅಲ್ಲಿ ಹೆಂಗ್ ಮಾತಾಡ್ತಿದ್ರಿ? ನಮ್ ಮನೆಯಲ್ಲಿ ನಾವು ಹವ್ಯಕ ಕನ್ನಡ ಅಂತ ಮಾತಾಡೋದು. ಯಾವ ತರ ಮಾತಾಡ್ತೀರಾ? ಹೆಂಗೆ ಅಂದ್ರೆ ಹೇಳಿ ತೊಂದ್ರೆ ಇಲ್ಲ. ನಾನು ಅಲ್ಲಿ ಹೋಗ್ತೀನಿ, ಬತ್ತ್ಯಾ ನಂಗೆ ಊಟ ಮಾಡಕ್ಕೂ, ನಾ ಈಗ ಇಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇದ್ದಿ. ಸೊ ಅದ್ ಸ್ವಲ್ಪ ಬೇರೆ ತರ, ಚೂರ್ ಬೇರೆ. ಈಚೆಗೆ ಹೋಗು, ಆಚೆಗೆ ಬಾ, ಆತರ. ಈಚೆಗೆ ಅಂತ ಅಲ್ಲ, ಅತ್ಲಾಗ್ ಹೋಗು, ಇತ್ಲಾಗ್ ಬಾ. ಸೊ ಡಬ್ಬಿಂಗ್ ನೀವೇ ಮಾಡಿದಿರಿ ಇದ್ರಲ್ಲಿ? ವಾಯ್ಸು ಎಲ್ಲಿದೆ ನನ್ನ ವಾಯ್ಸ್ ಇದ್ರಲ್ಲಿ? ಇಲ್ವಾ? ಯುವಲ್ಲಿ ವಾಯ್ಸ್ ಏನೋ ಕೊಟ್ಟಿದ್ದೀರಾ? ಇಲ್ವಾ? ಅದಕ್ಕೆ ಸುಮ್ಮನೆ ಕೇಳಿದ್ರೆ ಕೊಟ್ಬಿಟ್ಟಿದ್ದೀರ ಅಂತ. ಬೇರೆಯವ್ರಿಗೆ ವಾಯ್ಸ್ ಕೊಟ್ಬಿಟ್ಟಿದ್ರ ಹೋಗ್ಲಿ? ಏನಿಲ್ವಾ? ಇಲ್ಲ. ಸರಿ, ಹಂಗಾರ ತೊಂದ್ರೆ ಇಲ್ಲ. ನಮ್ದು ಅದೇ ಜೋಕ್ ಇತ್ತು. ಏನು? ಅವರು ಕರಿತಾ ಇದ್ರು ನನ್ನನ್ನ, ಇದು ಡೈರೆಕ್ಷನ್ ಟೀಮ್ ಶೂಟ್ ಮಾಡ್ಬೇಕಾದ್ರೆ ನಿಮ್ದೊಂದು ಡೈಲಾಗ್ ಇದೆಯಲ್ಲ ಅದಕ್ಕೊಂದ್ ಬಂದ್ಬಿಡಿ ಅಂತೆಲ್ಲ ಅನ್ಕೊಂಡು, ಡಬ್ಬಿಂಗ್ ಶುರುವಾದಾಗ ನಿಮ್ದೊಂದ್ ಡೈಲಾಗ್ ಇದೆಯಲ್ಲ ಬನ್ನಿ ಮಾಡೋಣ ಅನ್ಕೊಂಡು. ಆದ್ರೆ ಇರ್ಲಿಲ್ಲ. ನಾನು ಅಲ್ಲಿ ಆ ಅಂತ ಕೂಗೋದಷ್ಟೇ. ನಾನಿದೆ ಒಂದು ಆ ಅಂತ ನಾನು ಕೂಗಕ್ಕಿದೆ, ನಾನು ಬರ್ತೀನಿ ಅಂತೆಲ್ಲ ಅನ್ಕೊಂಡು ಅದೇ ಒಂದ್ ಜೋಕ್ ತರ ಮಾಡ್ಕೊಂಡಿದ್ವಿ. ಹಂಗ್ ಮಾಡಿದ್ರಿ. ಯಾವುದೋ